ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿ ಇದೇನು ಈ ಶೆಡ್ ಇದೆ, ಈ ಶೆಡ್ಡು ಪೂರ್ತಿಯಾಗಿ ಮುಕ್ಕಾಲು ಭಾಗದ ಶೆಡ್ಡಲ್ಲಿ ಹುಲ್ಲಿನ ರಾಶಿಗಳಿತ್ತು, ಒಣ ಹುಲ್ಲಿನ ರಾಶಿಗಳು ಸಂಪೂರ್ಣವಾಗಿ ಸುಟ್ಟೋಗಿದ್ದಾವೆ. ನೋಡ್ತಾ ಇರ್ಬೋದು ನೋಡಿ, ಈಗಾಗಲೇ 100ಕ್ಕೂ ಅಧಿಕ ಲೋಡು ಈ ರೀತಿ ಸುಟ್ಟಿರೋ ಹುಲ್ಲುಗಳನ್ನು ಹೊರಗಡೆ ಡಂಪಿಂಗ್ ಮಾಡಿದ್ದಾರೆ. ತಾವೇನು ನೋಡ್ತಾ ಇದ್ದಾರೆ, ಇಲ್ಲಿ ಇನ್ನೊಂದು ಶೆಡ್ ಇದೆ, ಈ ಶೆಡ್ಗೂ ಕೂಡ ಬೆಂಕಿಯನ್ನು ಇಕ್ಕಿದ್ದಾರೆ ಕಿಡಿಗೇಡಿಗಳು. ಸಂಪೂರ್ಣವಾಗಿ ಗೋಶಾಲೆಯಲ್ಲಿರೋ ಹುಲ್ಲುಗಳು ಸುಟ್ಟು ಭಸ್ಮವಾಗಿದ್ದಾವೆ. ಈಗೇನೊಂದು 2-3 ದಿನಕ್ಕೆ ಆಗುವಷ್ಟು ಮಾತ್ರ ಹುಲ್ಲು ಈ ಭಾಗದಲ್ಲಿ. ನಿನ್ನೆ ಎಲ್ಲ ಕಾರ್ಯಕರ್ತರು, ಭಕ್ತರು ಎಲ್ಲರೂ ಅದನ್ನು ಹುಲ್ಲನ್ನು ಈ ಕಡೆಯಿಂದ ತಂದು ಒಂದಿಷ್ಟು ಹುಲ್ಲನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಇಲ್ಲಿ 1200ಕ್ಕೂ ಅಧಿಕ ಗೋವುಗಳಿದ್ದು ಕೇವಲ ಇನ್ನೊಂದು 2-3 ದಿವಸಕ್ಕಾಗುವಷ್ಟು ಅಷ್ಟೇ ಹುಲ್ಲುಗಳಿದ್ದಾವೆ. ತಾವೆಲ್ಲರೂ ಆದಷ್ಟು ಈ ಗೋಶಾಲೆ ಹೊಸೂರು ಬಂಡೆ ಶ್ರೀಕೃಷ್ಣ ಗೋಶಾಲೆಗೆ ಬರಬೇಕು, ತಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಮತ್ತೆ ಮರು ನಿರ್ಮಾಣ ಮಾಡಬೇಕು ಈ ಗೋಶಾಲೆ. ಈಗಾಗಲೇ 36 ಗಂಟೆ ಆಗಿದೆ ಬೆಂಕಿ ಬಿದ್ದು. ತಾವೇನು ನೋಡ್ತಾ ಇದ್ದಾರೆ, ಇನ್ನೂ ಬೆಂಕಿ ಉರಿತಾನೇ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಹರಸಾಹಸಪಟ್ಟು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಬೆಂಕಿಯನ್ನು ನಂಗಿಸುವಂಥ ಕೆಲಸ ಸಂಪೂರ್ಣವಾಗಿ ಆಗ್ತಾ ಇಲ್ಲ. ಬೆಂಕಿ ಉರಿತಾನೇ ಇದೆ. ಇನ್ನು ಆ ಶೆಡ್ಡಲ್ಲೂ ಕೂಡ ಇನ್ನೂ ಬೆಂಕಿ ಉರಿತಾ ಇದೆ. ಸಂಪೂರ್ಣವಾಗಿ ಭಸ್ಮವಾಗಿದೆ ಆ ಶೆಡ್ಡು ಕೂಡ. ತಾವೇನು ನೋಡ್ತಿದ್ದೀರಾ, 1200ಕ್ಕೂ ಹೆಚ್ಚು ಗೋವುಗಳು ಇಲ್ಲಿ ಕಸಾಯಿಖಾನೆ ಹೋಗುವ ಗೋವುಗಳನ್ನು ರಕ್ಷಣೆ ಮಾಡಿ ಪಾಲನೆ ಮಾಡ್ತಿದ್ದಂಥ ಗೋಶಾಲೆ ಇದು. ಇವತ್ತು ಈ ರೀತಿಯಾದಂಥ ಪರಿಸ್ಥಿತಿಗೆ ಎದುರಾಗಿದೆ ಗೋಶಾಲೆಗೆ. ತಾವೆಲ್ಲರೂ ಕೂಡ ಈ ಸಂಕಷ್ಟದ ಸಂದರ್ಭದಲ್ಲಿ ಗೋಶಾಲೆಯ ಪರ ನಿಲ್ಲಬೇಕು. ಇಲ್ಲಿರುವ ಗೋವುಗಳಿಗೆ ಮೇವುಗಳನ್ನು ಒದಗಿಸುವ ಮರಳಿ ಶೇಖರಣೆ ಮಾಡಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡಬೇಕು. ಹಾಗೆ ಏನು 2 ಶೆಡ್ಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ, ಆ ಶೆಡ್ಗಳನ್ನು ಮತ್ತೆ ಪುನಃ ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಈ ಗೋಶಾಲೆಯ ಪರವಾಗಿ ನಾವೆಲ್ಲರೂ ನಿಂತು ಮತ್ತೆ ಈ ಗೋಶಾಲೆಯನ್ನು ರೆಡಿ ಮಾಡಬೇಕು. ಮುಂಚೆ ಹೇಗಿತ್ತು ಅದರಿಂದನೂ ಇನ್ನೂ ಚೆನ್ನಾಗಿ ಗೋಶಾಲೆಯನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ನಮ್ಮದಾಗಿದೆ. ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಸ್ನೇಹಿತರೆ. ಜೈ ಹಿಂದ್, ಜೈ ಗೋಮಾತಾ.